ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ 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 ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದನಳಿಸಿ ಭಕ್ತೆಯೆಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಮಾನಸಿಕ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನಸಿಕ ರೋಗಗಳು ಇವೆರಡೂ ಚೆನ್ನಾಗಿದ್ದರೆ ನಮಗೇನಾಗ್ತದೆ, ಜೀವನದಲ್ಲಿ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಅದರಲ್ಲಿ ಉದ್ವೇಗ ಅಂತಕ್ಕಂಥದ್ದು ದೊಡ್ಡ ಮಾನಸಿಕ ರೋಗ. ಅದಕ್ಕೆ ಫಿಸಿಕಲ್ ಎಂಜೈಟಿ ಅಂತ ಕರೀತಾರೆ. ಇದು ಜಾಸ್ತಿ ಯಾರಿಗೆ ಬರ್ತದೆ ಅಂದರೆ ಈ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಜಾಸ್ತಿ ಬರ್ತದೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದಾಗ ಏನಾಗ್ತದೆ, ಶರೀರಕ್ಕೆ ಕೆಲಸ ಇರಲ್ಲ. ಆವಾಗ ಮನಸ್ಸು ಸಿನಿಕ್ ಆಗ್ತಾ ಬರ್ತದೆ. ಹೂ ಇಸ್ ದ ಸಿನಿಕ್, ಹೂ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ವ್ಯಾಲ್ಯೂ ಆಫ್ ನಥಿಂಗ್. ಅವರಿಗೆ ಸಿನಿಕ್ ಪೀಪಲ್, ಸಿನಿಕ್ ಮೆಂಟಾಲಿಟಿ ಅಂತ ಕರೀತಾರೆ. ಹಾಗೆ ಈ ಎಲ್ಲವನ್ನು ಅಲ್ಲೇ ನೋಡ್ಬೇಕು. ಈ ಒಂದು ಇದರಲ್ಲೇ ಯಾವುದೋ ಒಂದು ಗ್ಲಾಸಲ್ಲೇ ಅವರು ಇಡೀ ಜಗತ್ತಲ್ಲೇ ಬಂದುಬಿಡ್ಬೇಕು ಅವ್ರಿಗೆ ಪಟಾಪಟ್ ಪಟಾಪಟ್. ಅಂದರೆ ಅವ್ರಿಗೆ ಕಾಯ್ತಕ್ಕಂಥ ಒಂದು ತಾಳ್ಮೆ ಶಕ್ತಿ ಇರೋದೇ ಇಲ್ಲ. 2G ಹೋಗಿ 4G ಬಂತಲ್ಲ, ಈಗ ಇನ್ನೂ ಎಷ್ಟು G ಬರ್ತಾವೆ ಗೊತ್ತಿಲ್ಲ. ಅದೆಷ್ಟು ಸ್ಪೀಡ್ ಆಗ್ತಾ ಹೋಗ್ತದೆ ಮನುಷ್ಯನಿಗೆ ಅಷ್ಟೇ ಎಂಜೈಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಸ್ವಲ್ಪ ಸ್ಲೋ ಆಗಂಗಿಲ್ಲ, ಪಟ್ಟಂತ ಆಗ್ಬಿಡ್ಬೇಕು ಎಲ್ಲವೂ ಕೂಡ. ಈ ನಿಸರ್ಗ ಪಟ್ಟಂತಾದರೆ ನಾವು ಪಟ್ಟಂತ ಸತ್ತೋಗ್ಬಿಡ್ಬೇಕಾಗ್ತದೆ. ನಿಸರ್ಗ ಅಂತಕ್ಕಂಥದ್ದು ಇದು ದೀರ್ಘಕಾಲಿಕವಾಗಿರ್ತಕ್ಕಂಥ ಪ್ರೋಸೆಸ್. ಆಯುರ್ವೇದನೂ ಕೂಡ ಅಷ್ಟೇ. ನಮ್ಮ ಹತ್ರ ಬರ್ತಾರಲ್ಲ ಅವ್ರಿಗೆ ನಾವು ಹೇಳ್ತೇವೆ 9 ತಿಂಗಳು ನಾವು ಹೇಳ್ದಂಗೆ ಕರೆಕ್ಟಾಗಿ ಕೇಳಿದ್ರೆ ಮಾತ್ರ ಇಲ್ಲಿ ಬನ್ನಿ ಅಂತ. ಸರಿಯಾಗಿ 9 ತಿಂಗಳು ಕೇಳಿದವ್ರಿಗೆ ಇವತ್ತಿಗೂ ಕೂಡ ಶುಗರ್ ಇಲ್ಲ, ಇವತ್ತಿಗೂ ಕೂಡ BP ಇಲ್ಲ, ಇವತ್ತಿಗೂ ಕೂಡ ಹಾರ್ಟ್ ಸಮಸ್ಯೆ ಇಲ್ಲ, ಇವತ್ತಿಗೂ ಕೂಡ ಅವರು ಏನು ಮಾತ್ರೆ ತೆಗೆದುಕೊಂತಾರಲ್ಲ ಅವು ಯಾವ ಮಾತ್ರೆ ಇಲ್ಲದೆ ಆರಾಮಾಗಿದ್ದಾರೆ. ಯಾಕೆ? ದೀರ್ಘಕಾಲಕ್ಕೆ ಅದು ನಿವಾರಣೆ ಆಗಿರ್ತಕ್ಕಂಥದ್ದು. ಯಾವಾಗ ಲಾಂಗ್ ಪ್ರೋಸೆಸ್ಸಲ್ಲಿ ನಾವು ಬ್ಯಾಲೆನ್ಸಿಂಗ್ ಮಾಡ್ತಾ 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 ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತೇವಲ್ಲ, ಆವಾಗ ಆ ಕಾಯಿಲೆಗಳು ಸಂಪೂರ್ಣವಾಗಿ ಬೇರು ಸಮೇತವಾಗಿ ನಿವಾರಣೆ ಆಗ್ತವೆ. ನಾವೊಂದು ಪೇನ್ ಕಿಲ್ಲರ್ ತಗೊಂಡು ಪೇನನ್ನು ಕಡಿಮೆ ಮಾಡಿಕೊಂಡ್ರೆ ಕಿಡ್ನಿ ಫೇಲ್ ಆಗ್ತದೆ. ಹಾಗೆ ಶಾರ್ಟ್ ಟೆಂಪರ್ ಅಂತಕ್ಕಂಥದ್ದು, ಬೇಗ ಕೋಪ ಬರ್ತಕ್ಕಂಥದ್ದು, ಬೇಗ ಸಿಟ್ಟು ಬರೋದು, ಗುದ್ದಾಡ್ಬಿಡೋದು, ಹಾಗೆ ಹಿಡಿದು ಇವನು ಜಗ್ಗಿರ್ತಾನೆ, ಅವನು ಜಗ್ಗಿರ್ತಾನೆ, ಅವಳದು ಇವರು ಜಗ್ಗಿರ್ತಾರೆ, ಇವಳದು ಅವ್ರು ಜಗ್ಗಿರ್ತಾರೆ. ಹಾಗೆ ಈ ಥರದ್ದು ಸಮಸ್ಯೆಗಳು ಭಾಳ ವಿಚಿತ್ರವಾಗಿರ್ತಕ್ಕಂಥ ಫಿಸಿಕಲ್ ಎಂಜೈಟಿ, ಹೊಡೆದಾಡದೇ ಕೆಲಸ ಪ್ರತಿನಿತ್ಯವೂ. ಇದನ್ನು ನಾವು ನಿಯಂತ್ರಣದಲ್ಲಿ ತರಬೇಕಂದ್ರೆ ನಾವು ಬಸವಾದಿ ಪ್ರಮಥರ ತತ್ವಗಳನ್ನ ಫಾಲೋ ಮಾಡಬೇಕು. ಏನೋ ಕೈಯಲ್ಲಿ ಒಂದು ನಿಯತ್ತಿಂದ ಕೆಲಸ ಇರಬೇಕು. ನೀವು ನೋಡಿ, ಮನೇಲಿ ಯಾರಾದರೂ ಬೈದಾಡಕತ್ತಾರೆ, ಜಗಳಾಡಕತ್ತಾರೆ, ನೀವೇನು ಮಾಡಿ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಸುಮ್ಕೆ ಇದ್ದುಬಿಡಿ. 2 ನಿಮಿಷ ಬೈತಾರೆ, 4 ನಿಮಿಷ ಬೈತಾರೆ, ಒಂದು 5 ನಿಮಿಷ ಆದಮೇಲೆ ತಣ್ಣಗಾಗ್ಬಿಡ್ತಾರೆ. ನೀವೇ ಕೋಪ ಮಾಡ್ಕೊಂಡು ಅವ್ರ ಜೊತೆಗೆ ಹೋದರೆ ಏನಾಗ್ತದೆ, ಅಲ್ಲಿ ಫಿಸಿಕಲ್ ಎಂಜೈಟಿ ಆಗ್ತದೆ, ಮಾನಸಿಕ ಉದ್ವೇಗ ಆಗ್ತದೆ ಕೋಪ ಮಾಡಿಕೊಂಡ್ರೆ. ಅದಕ್ಕೆ ಒಳ್ಳೆಯ ಮದ್ದು ಯಾವುದು ಗೊತ್ತಾ? ಸಿಟ್ಟೇ ಬರಬಾರ್ದಂದರೆ ಸುಮ್ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುವೆ.
ಕೆಲಸ ಮಾಡೋಕ್ಕೆ ಯಾವಾಗ ಶುರು ಮಾಡ್ತೇವೆ ಅವಾಗ ಕೋಪನೇ ಬರಲ್ಲ, ನಮ್ಗೆ ಸಿಟ್ಟೇ ಬರಲ್ಲ ನಮಗೆ. ಅರ್ಥ ಆಯ್ತಾ? ಅದಕ್ಕೆ ಕಾಯಕವೇ ಕೈಲಾಸ ಅಂತೇಳಿರೋದು. ಅದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ಎಂಜೈಟಿ, ಉದ್ವೇಗ ಅಂತಕ್ಕಂಥದ್ದು ಬರಲಿಕ್ಕೆ ಶಾರೀರಿಕ ವ್ಯಾಯಾಮಗಳಿಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಈ ಮಾನಸಿಕ ಉದ್ವೇಗಕ್ಕೆ, ಮಾನಸಿಕ ಎಂಜೈಟಿ ಸಮಸ್ಯೆಗೆ ನಾವು ಭಾಳ ಮುಖ್ಯವಾಗಿ ಕೆಲವೊಂದಿಷ್ಟು ಆಸನಗಳನ್ನ ಮಾಡಬೇಕಾಗತ್ತೆ. ಅವು ಯಾವ ಆಸನಗಳಂತೇಳಿದರೆ ಭಾಳ ಮುಖ್ಯವಾಗಿ ಈ ರೀತಿಯಾಗಿ ನೇರವಾಗಿ ಈ ಸ್ಥಿತಿಗೆ ಬನ್ನಿ. ಇದು ಫಿಸಿಕಲ್ ಎಂಜೈಟಿಯನ್ನು ಕಂಪ್ಲೀಟಾಗಿ ದೂರ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹೇಗೆ? ಎರಡು ಕೈಗಳನ್ನ ಇಲ್ಲಿ ಇಟ್ಕೊಳ್ಳೋದು, ಎರಡು ಕಾಲುಗಳು ನೇರವಾಗಿರಬೇಕು. ನಿಧಾನವಾಗಿ ನಿಮ್ಮ ಎಡಗಾಲನ್ನು ಹಿಂದೆ ಚಾಚಿ, ಬಲಗೈಯನ್ನು ಮುಂದೆ ಚಾಚಿ, ವಾಪಸ್ ಅಪೋಸಿಟ್. ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಿ ವಾಪಸ್. ಇದಕ್ಕೆ ವ್ಯಾಘ್ರ ಆಸನ ಅಂತ ಕರೀತಾರೆ. ವಾಪಸ್ ಉಸಿರು ತೆಗೆದುಕೊಳ್ಬೇಕು. ಉಸಿರನ್ನು ಬಿಡ್ತಾ ವಾಪಸ್ ಬರಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ ಇಲ್ಲಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೋಬೇಕು. ಉಸಿರು ಬಿಡ್ತಾ ವಾಪಸ್. ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ ಉಸಿರಾಟ ಪ್ರಕ್ರಿಯೆ ಕಡೆ ಗಮನ ಕೊಡಬೇಕು. ಶರೀರ ನೇರವಾಗಿ ಸ್ಥಿರತೆಯಲ್ಲಿರುವಂತೆ ನೋಡಿಕೊಳ್ಬೇಕು. ದೃಷ್ಟಿ ನೇರವಾಗಿ ಮುಂದೆ ಇರಬೇಕು. ಕಾಲು ಮಡಚಿರಬಾರ್ದು, ಹೀಗೆ ಕಾಲು ನೇರವಾಗಿರ್ಬೇಕು. ಕೈ ಕೂಡ ನೇರವಾಗಿರ್ಬೇಕು. ವಾಪಸ್ ಹೀಗೆ. ಇದರಲ್ಲಿ ಇನ್ನೊಂದು ವೇರಿಯೇಷನ್ ಬರ್ತದೆ. ಸೇಮ್ ಲೆಗ್ ಸೇಮ್ ಹ್ಯಾಂಡ್ ಮೇಲೆ. ಇದು ಸ್ವಲ್ಪ ಬ್ಯಾಲೆನ್ಸಿಂಗ್ ಬೇಕು. ವಾಪಸ್ ದೃಷ್ಟಿ ಮುಂದೆ, ನಿಧಾನ ವಾಪಸ್. ಹೀಗೆ ಇನ್ನಷ್ಟು ಆಸನಗಳು ನಿಮ್ಮ ಎಂಜೈಟಿ ಸಮಸ್ಯೆ ನಿವಾರಣೆಗೆ ಬಹಳ ಲಾಭವನ್ನು ಕೊಡ್ತಕ್ಕಂಥದ್ದು ಇದ್ದಾವೆ. ಅದರ ಬಗ್ಗೆ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಭಾಳ ಮುಖ್ಯವಾಗಿ ಶರೀರಕ್ಕೆ ದಣಿವನ್ನು ನೀಡದೇ ಇದ್ದರೆ ಎಂಜೈಟಿ ಅಂತಕ್ಕಂಥದ್ದು ಬಂದೇ ಬರ್ತದೆ. ಹಾಗಾಗಿ ಶರೀರಕ್ಕೆ ದಣಿವು ನೀಡಬೇಕಂದ್ರೆ ಭಾಳ ಮುಖ್ಯವಾಗಿ ನಾವೇನು ಮಾಡಬೇಕು? ಶರೀರವನ್ನು ದಂಡಿಸಬೇಕು. ಆ ದಂಡಿಸ್ತಕ್ಕಂಥದ್ದಕ್ಕೆ ದಂಡ ಅಂತ ಕರೀತಾರೆ, ಯೋಗ ದಂಡ ಅಂತ ಕರೀತಾರೆ. ಹಾಗಾದರೆ ಯಾವ್ಯಾವ ಯೋಗ ದಂಡವನ್ನು ಮಾಡಿದ್ರೆ ನಮ್ಮ ಎಂಜೈಟಿ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಯಾವ ದಂಡ ಮಾಡಬೇಕು ನಾವು? ಮೊದಲನೇದಾಗಿ ವಕ್ಷ ವಿಕಾಸಕ ದಂಡವನ್ನು ಅಭ್ಯಾಸ ಮಾಡಬೇಕು. ಆ ವಕ್ಷ ವಿಕಾಸಕ ದಂಡ ಹೇಗೆ ಮಾಡಬೇಕು? ಇವೆಲ್ಲ ನಿಮ್ಮ ಮಾನಸಿಕ ಉದ್ವೇಗವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತವೆ. ಎರಡು ಕೈಗಳನ್ನು ಇನ್ಸೈಡ್ ಈ ರೀತಿಯಾಗಿ ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು ಎರಡು ಕೈನ. ಅದಾದಮೇಲೆ ಈ ಸ್ಥಿತಿಗೆ ಬರಬೇಕು, ಅಧೋಮುಖ ಶ್ವಾನಾಸನ ಸ್ಥಿತಿಗೆ. ಈಗ ನಿಧಾನವಾಗಿ ಕೆಳಗಡೆ ಮೇಲ್ಗಡೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ. ಇದಕ್ಕೆ ವಕ್ಷ ವಿಕಾಸಕ ದಂಡ ಅಂತ ಕರೀತಾರೆ. ಇದನ್ನು ಒಂದು 20 ಬಾರಿ ಮಾಡಬೇಕು. ಕೆಳಗಡೆ ಬರಬೇಕಾದ್ರೆ
ಉಸಿರನ್ನು ಬಿಡಬೇಕು. ಮೇಲುಗಡೆ ಬರಬೇಕಾದ್ರೆ ಉಸಿರನ್ನ ತೆಗೆದುಕೊಳ್ಬೇಕು. ಇದರಿಂದ ನಿಮ್ಮ ಲೈಫಲ್ಲಿ ಎನ್ಸೈಟಿ ಅಂತಕ್ಕಂಥದ್ದೇ ಬರಲ್ಲ. ಎಕ್ಸೇಲ್, ಹೀಗೆ. ಇದಾದಮೇಲೆ ಎರಡನೇ ದಂಡ ಶೇರ್ ದಂಡ. ಶೇರ್ ದಂಡ ಹೇಗೆ ಮಾಡೋದು? ಈಗೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ನರಿ ಬುದ್ಧಿ, ನರಿ ದಂಡ, ಅರ್ಥ ಆಯ್ತು? ಅದಕ್ಕೆ ಶೇರ್ ದಂಡ ಮಾಡಬೇಕು. ರಾಜರಾಗಬೇಕು, ನಾವೆಲ್ಲ ಹುಲಿಗಳಾಗಬೇಕು, ಸಿಂಹಗಳಾಗಬೇಕು. ಅದಕ್ಕಾಗಿ ಸತ್ಯವನ್ನು ನಂಬಬೇಕು, ಸತ್ಯವನ್ನೇ ಹೇಳಬೇಕು, ಸತ್ಯದಲ್ಲೇ ಬದುಕಬೇಕು. ಅಂದಾಗ ಮಾತ್ರ ಸಾಧ್ಯ. ಸುಳ್ಳಿನ ಪ್ರಪಂಚದಲ್ಲಿರೋರಿಗೆ ಯಾವುದು ಈ ಥರದ ಗಾಂಭೀರ್ಯತೆ, ಈ ಥರ ದೃಢತೆ, ಬಲತೆ, ಪ್ರಬಲತೆ ಅಂತಕ್ಕಂಥದ್ದು ಬರಲ್ಲ. ಸುಳ್ಳು ಹೇಳ್ಕೊಂಡು ಬದುಕೋರು ಜಾಸ್ತಿ ಜನ ಇದ್ದಾರೆ. ದುಡಿಲಿಕ್ಕಾಗದೇ ಇದ್ದರೆ ಸುಳ್ಳು ಹೇಳ್ಬಿಡೋದು, ಭವಿಷ್ಯ ಹೇಳ್ಬಿಡೋದು ನಿಮ್ಮದು, ಅರ್ಥ ಆಯ್ತಾ? ದುಡಿದು ಊಟ ಮಾಡಬೇಕು, ಭವಿಷ್ಯ ಹೇಳಿ ಊಟ ಮಾಡಬಾರ್ದು. ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿರಲ್ಲ, ನಿಮಗೇನು ಭವಿಷ್ಯ ಹೇಳ್ತಾರೆ ಅವರು? ರೆಡಿ? ಈಗ ಶೇರ್ ದಂಡ ಹೀಗೆ ಮಾಡೋದು. ನಿಧಾನವಾಗಿ ಕಾಲನ್ನು ಮೇಲೆತ್ತಬೇಕು. ನಿಮ್ಮ ಕತ್ತನ್ನು, ನಿಮ್ಮ ಮೂಗನ್ನು ಹಣೆಗೆ, ಇದಕ್ಕೆ ನೆಲಕ್ಕೆ ಸ್ಪರ್ಶ ಮಾಡಬೇಕು. ಹೇಗೆ ಮಾಡಬೇಕು ಅಂತಕ್ಕಂಥ ನೋಡಿ. ಇದಕ್ಕೆ ಶೇರ್ ದಂಡ ಅಂತ ಕರೀತಾರೆ. ಶೇರ್ ಅಂದರೆ ಹುಲಿ. ನೀವು ಹುಲಿ ಥರ ಆಗಬೇಕು, ಸಿಂಹದ ಥರ ಆಗಬೇಕು, ಅರ್ಥ ಆಯ್ತಾ? ಇಲಿ ಥರ ಆಗಬಾರ್ದು. ಇಲಿಯಾದವನು ಎಂದಿಗೂ ಜೀವನದಲ್ಲಿ ಹುಲಿಯಾಗಲು ಸಾಧ್ಯವಿಲ್ಲ. ಹುಲಿಯಾದವನು ಜೀವನದಲ್ಲಿ ಎಂದಿಗೂ ಸೋಲಲು ಸಾಧ್ಯವಿಲ್ಲ. ನಾವು ಜೀವನದಲ್ಲಿ ಗೆಲ್ಲಬೇಕಂದ್ರೆ, ಜೀವನವನ್ನು ಸುಮಧುರವಾಗಿ ಇಟ್ಕೋಬೇಕಂದ್ರೆ ನಾವೆಲ್ಲರೂ ಫಿಸಿಕಲಿ ಫಿಟ್ ಆಗಿರಬೇಕು. ಅದೆಂಥ ಫಿಟ್ನೆಸ್ಸು? ಸಾತ್ವಿಕ ಶಕ್ತಿಯಿಂದ ನಮ್ಮ ಫಿಟ್ನೆಸ್ ಇರಬೇಕು. ಫಿಟ್ನೆಸ್ಗೋಸ್ಕರ ಜೀವ ಹಾನಿಯನ್ನು ಮಾಡಿ, ಮಾಂಸ ತಿಂದು, ಮದ್ಯಪಾನ ಮಾಡಿ, ಇದು ಫಿಟ್ನೆಸ್ ಅಲ್ಲ. ಯಾವುದು ಇಲ್ಲದೆ ಸಾತ್ವಿಕವಾಗಿ ಸಸ್ಯಾಹಾರಿಗಳಾಗಿ ಚಿಗುರು ತಿಂದು ಚಿಗುರಿ ಥರ ಇರಬೇಕು. ಅದಕ್ಕೆ ಗುಡ್ ಫಿಟ್ನೆಸ್ ಅಂತ ಕರೀತಾರೆ. ಹೀಗೆ ಈ ಶೇರ್ ದಂಡ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ? ಎನ್ಸೈಟಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ದೂರ ಆಗ್ತದೆ. ಅದರ ಜೊತೆಗೆ ಮತ್ತೊಂದು ದಂಡ ಯಾವುದು? ಸರ್ಪದಂಡ. ಕಮ್ ಟು ದ ಚತುರಂಗ ದಂಡಾಸನ. 1 2 3 4 5 ಮೌಂಟೇನ್. 1 2 3 4 5 ಅಧೋಮುಖ ಶ್ವಾನಾಸನ. ಇದರಲ್ಲಿ ಭಾಳ ಮುಖ್ಯವಾಗಿ ಚತುರಂಗ ದಂಡಾಸನಕ್ಕೆ ಬಂದಾಗ ನಮ್ಮ ಮೊಣಕಾಲುಗಳು ನೆಲಕ್ಕೆ ಸ್ಪರ್ಶ ಆಗಬಾರ್ದು. ಶರೀರದ ಯಾವ ಭಾಗವೂ ಕೂಡ ನೆಲಕ್ಕೆ ಸ್ಪರ್ಶವಾಗಬಾರ್ದು. 2 ಕೈ ಮತ್ತು 2 ಕಾಲುಗಳನ್ನು ಬಿಟ್ಟರೆ, ಕಾಲುಗಳಲ್ಲಿ ಪಾದಗಳು, ಹೀಗೆ ಇದೇ ಒಂದು ಸ್ಟೇಜಲ್ಲಿ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕು. ನೋಡಿರಿ, ಎಲ್ಲಾದರೂ ಹತ್ತಿದೆ ನಮ್ಮ ಶರೀರ ನೆಲಕ್ಕೆ ಅಂತ, ಎಲ್ಲೂ ಹತ್ತಿರಬಾರ್ದು. ಹೀಗೇನೆ 1 2 3 4 5 to the mountain.
ನೋಡಿ, ಈ ಉಸಿರು ಇಷ್ಟು ಪವರ್ಫುಲ್ ಆಗಿರಬೇಕು ನಿಮಗೆ. ಅಂದಾಗ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ. ಉಸಿರಿನಲ್ಲಿ ಇಷ್ಟೊಂದು ತೇಜಸ್ಸು, ಉಸಿರಿನಲ್ಲಿ ಇಷ್ಟೊಂದು ಬಲ ಇರಲಿಲ್ಲ ಅಂದರೆ ನೀವೇನು ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ಸರ್ಪದಂಡ ಮಾಡೋದ್ರಿಂದ ನಮ್ಮ ಶ್ವಾಸ ಪ್ರಶ್ವಾಸ ಕ್ರಿಯೆ ಆ್ಯಕ್ಟಿವ್ ಆಗುತ್ತೆ. ಹೀಗಿಟ್ಕೊಂಡು ಉಸಿರು ಜ್ವರ ಬಿಡಬೇಕು, ಜ್ವರ ತಗೋಬೇಕು. ಒಂಥರ ಹಾವಿನ ಥರ. ಹಾವು ನೋಡಿ, ಆಹಾರವಿಲ್ಲದೆ 21 ದಿವಸ ಇರಬಲ್ಲದು. ಅದಕ್ಕೆ ಹಾವಿನಲ್ಲಿ ಯಾವ ಶಕ್ತಿ ಇರ್ತದೆ? ಶ್ವಾಸದ ಶಕ್ತಿ ಇರ್ತದೆ. ಗಾಳಿ ಕುಡ್ಕೊಂಡೇ ಇರ್ತದೆ. ಶ್ವಾಸಾಹಾರ, ವಾಯುವನ್ನೇ ಆಹಾರವನ್ನಾಗಿ ಅದು ಮಾಡಿಕೊಂಡಿರ್ತದೆ. ಅಂಥ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಈ ಸರ್ಪದಂಡವನ್ನು ಅಭ್ಯಾಸ ಮಾಡಬೇಕು. ಇನ್ನಷ್ಟು ಈ ಎಂಜೈಟಿ ಬಗ್ಗೆ, ಮಾನಸಿಕ ರೋಗಗಳ ಬಗ್ಗೆ ಮಾಹಿತಿ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಭಾಳ ಮುಖ್ಯವಾಗಿ ನಮ್ಮಲ್ಲಿ ಶಕ್ತಿ ಕಣಗಳು ಆ್ಯಕ್ಟಿವ್ ಆಗಿದ್ದರೆ ನಮಗೆ ಎಂಜೈಟಿ ಬರಲ್ಲ. ಶಕ್ತಿ ಕಣಗಳಿಗೆ ಏನಂತಾರೆ ಗೊತ್ತೇನು ನಿಮಗೆ? ATP ಮಾಲಿಕಲ್ಸ್ ಅಂತ ಕರೀತಾರೆ. ಈ ATP ಮಾಲಿಕಲ್ಸ್ ಅಂತಕ್ಕಂಥ ಶರೀರದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ನಾವು ಅನಿಯಮಿತವಾಗಿರ್ತಕ್ಕಂಥ ಆಹಾರವನ್ನು, ಹಳಸಿರುವ ಆಹಾರವನ್ನು, ಕೊಳತೋಗಿರೋ ಆಹಾರವನ್ನು, ಫರ್ಮೆಂಟೇಷನ್ ಆಗಿರೋ ಆಹಾರವನ್ನು ತಿನ್ನೋದ್ರಿಂದ ನಮಗೆ ಬೊಜ್ಜು ಜಾಸ್ತಿ ಬರ್ತದೆ. ಯಾವುದು? ಈ ಪಿಜ್ಜಾ, ಬರ್ಗರು. ಹೆಂಗಿರ್ತದೆ ಪಿಜ್ಜಾ ಅಂದರೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರ್ತದೆ. ಅದನ್ನೇ ತಿಂತಾವು. ನಮ್ಮ ದೇಶ ಹಾಳಾಗ್ತಾ ಇರತಕ್ಕಂಥದ್ದು ಎಜುಕೇಟೆಡ್ ಈಡಿಯಟ್ಸ್ಗಳಿಂದ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ವಿವೇಕ ಶಕ್ತಿ ಅಂತಕ್ಕಂಥದ್ದೇ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ಈ ಎಂಜೈಟಿ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಯಾಕೆ ನೋಡಿ, ಮನೇಲಿ ಕೋಪ ಬಂದು ತಂದೆ ತಾಯಿನೇ ಹೊಡಿತಕ್ಕಂಥ ಮಕ್ಕಳು ಹುಟ್ಟಿದ್ದಾವೆ, ದರಿದ್ರಗಳು. ಅದಕ್ಕೆ ಕಾರಣ ಅಂದರೆ ಆಹಾರ ವಿಹಾರನೇ. ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ ನೋಡಿ, ಅದರಲ್ಲಿ ಕಾರ್ಬನ್ ಇರ್ತದೆ. ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್, ಅದರಲ್ಲಿ ಕಾರ್ಬನ್ ಇರ್ತದೆ. ಕಾರ್ಬನ್ ತುಂಬಿಕೊಂಡ್ರೆ ಏನಾಗ್ತದೆ? ಸಿಟ್ಟೇ ಬರ್ತದೆ, ಸಮಾಧಾನ ಎಲ್ಲಿರ್ತದೆ ಮನಸ್ಸಲ್ಲಿ. ಅರ್ಥ ಆಯ್ತಾ? ಶರೀರದಲ್ಲಿರ್ತಕ್ಕಂಥ ಜೀವ ರಾಸಾಯನಿಕ ಕ್ರಿಯೆಗಳು ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗ್ತವೆ. ನಾವು ಫಾಸ್ಟ್ ಫುಡ್ಡನ್ನು ತಿಂದರೆ ಬಹಳ ಬೇಗ ನಮ್ಮ ದೇಹಕ್ಕೆ ಸಕ್ಕರೆ ಹೋಗ್ತದೆ. ಆ ಸಕ್ಕರೆ ಹೋದಾಗ ಏನಾಗ್ತದೆ? ನಮ್ಮ ATP ಮಾಲಿಕಲ್ಸ್ ನಿಸ್ತೇಜಗೊಳ್ತದೆ. ಆವಾಗ ನಮಗೆ ಎಂಜೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಫಾಸ್ಟ್ ಫುಡ್ ತಿನ್ನೋದ್ರಿಂದ. ನಮ್ಮ 108 ಜೀವ ರಾಸಾಯನಿಕ ಸರಮಾಲೆಗಳಿದ್ದಾವೆ. 108 ರೀತಿಯಲ್ಲಿ ನಾವು ತಿಂದಿರ್ತಕ್ಕಂಥ ಫುಡ್ ಡೈಜೆಸ್ಟ್ ಆಗಬೇಕದು. ನಾವು ಸಕ್ಕರೆ ತಿಂದು ಫಾಸ್ಟ್ ಫುಡ್ ತಿಂದರೆ ಏನಾಗ್ತದೆ? 108 ಇಲ್ಲ, ಅದು ಒಂದೇ ಸಲಿಗೆ 108ನೇದಕ್ಕೆ ಹೋಗ್ಬಿಡ್ತದೆ. 1ರಿಂದ 107 ಇಲ್ಲ, ಒಂದೇ ಸರಿಗೆ 108ನೇದಕ್ಕೆ ಹೋಗ್ಬಿಡ್ತದೆ. ಅಂದರೆ ನಾವು ಇಲ್ಲಿಂದ ತಿಂದಂಗೆ ಆಗಲ್ಲ, ಹಿಂದಿನಿಂದ ತಿಂದಂಗೆ ಆಗ್ತದೆ, ಗುದದ್ವಾರದಿಂದ ತಿಂದಂಗೆ ಆಗ್ತದೆ. ನಾವು ಸಕ್ಕರೆ ತಿನ್ನೋದ್ರಿಂದ ಬ್ಯಾಕ್ ಎಂಡಿಂದ ತಿಂದಂಗೆ, ಅಂದರೆ ಜೀವ ರಾಸಾಯನಿಕ ಸರಮಾಲೆಗಳನ್ನು ತಪ್ಪಿಸಿ ಒಂದೇ ಸರಿ ರಕ್ತಕ್ಕೆ ನಾವು ಶುಗರ್ನ ಸೇರಿಸ್ದಂಗೆ ಆಗ್ತದೆ. ಇದರಿಂದ ಏನಾಗ್ತದೆ? ಸಕ್ಕರೆ ಕಾಯಿಲೆ ನಮಗೆ ವಾಸನೆ ಆಗಲ್ಲ. ಯಾಕಂದರೆ ನಾವು ಸಕ್ಕರೆ, ಗೋಧಿ, ಅಕ್ಕಿ, ಇವನ್ನೆಲ್ಲ, ರಾಗಿ, ಇವನ್ನೆಲ್ಲ ತಿನ್ನೋದ್ರಿಂದ ಏನಾಗ್ತದೆ? ರಾಗಿ ಒಂದು ಲೆಕ್ಕಕ್ಕೆ ಒಳ್ಳೆಯದಿನ್ನು. ಗೋಧಿ, ಅಕ್ಕಿ ಮತ್ತು ಸಕ್ಕರೆ ತಿಂದ 2 ಸೆಕೆಂಡಿಗೆ ರಕ್ತಕ್ಕೆ ಶುಗರ್ ಸೇರಿಸ್ತದೆ. ಗೋಧಿ ತಿಂದ 20 ನಿಮಿಷಕ್ಕೆ ರಕ್ತಕ್ಕೆ ಶುಗರ್ ಸೇರ್ತದೆ. ಅಕ್ಕಿ ತಿಂದ 25 ನಿಮಿಷದ ಒಳಗಡೆ ರಕ್ತಕ್ಕೆ ಶುಗರ್ ಸೇರಿಸ್ತದೆ. ಆದರೆ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ನಿಮಗೆ ಎಂಜೈಟಿ ದೂರ ಆಗ್ತದೆ. ಯಾಕಂದರೆ ನೀವು ತಿಂದ 6 ಗಂಟೆಯವರೆಗೂ ಅದು ನಿಧಾನಕ್ಕೆ ಸಕ್ಕರೆ ಕೊಡ್ತಾ ಇರ್ತದೆ ರಕ್ತಕ್ಕೆ. ಅದಕ್ಕೆ ಆಹಾರ ಕ್ರಮನೂ ಕೂಡ ಎಂಜೈಟಿಗೆ ಬಹಳ ಮುಖ್ಯ. ನಾವು ಹಳಸೋಗಿರೋದನ್ನೆಲ್ಲ ಬಿಡಬೇಕು. ಅದ್ರ ಜೊತೆಗೆ ಇನ್ನೊಂದಿಷ್ಟು ದಂಡಗಳು ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಶಕ್ತಿ ಕಣಗಳು ಆ್ಯಕ್ಟಿವ್ ಆಗ್ತವೆ. ಅವು ಯಾವ ದಂಡ ಅಂತಂದರೆ, ಬಹಳ ಮುಖ್ಯವಾಗಿ ಮಾನಸಿಕ ರೋಗದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನಗಳು. ಎಂಜೈಟಿ, ಉದ್ವೇಗ, ಸಿಟ್ಟು, ಕೋಪ ಮಾಡ್ಕೊಳ್ತಿರ್ತಾರಲ್ಲ, ಒಂದು ಅರ್ಧ ಗಂಟೆ ಹಿಂಗೆ ಮಾಡ್ಲಿಕ್ಕೆ ಹೇಳಿ, ಅವ್ರು ಕೋಪ ಮಾಡ್ಕೊಳ್ಳೋ ಎನರ್ಜಿ ಎಲ್ಲ ಇಲ್ಲಿ ಹೋಗ್ಬಿಡ್ತದೆ. ಇಲ್ಲಿಂದ ಏನಾಗ್ತದೆ? ನಿಮಗೆ ಜೀವನಕ್ಕೆ ಒಂದು ಆಧಾರ ಸಿಗ್ತದೆ. ಯಾವ ಆಧಾರ? ರೋಗ ನಿರೋಧಕ ಶಕ್ತಿ ಜಾಗೃತವಾಗ್ತದೆ. ಅದೇ ನಮ್ಮ ಜೀವನಕ್ಕೆ ಆಧಾರ. ಹಾಗಾಗಿ ಡಿಪ್ರೆಷನಲ್ಲಿರ್ತಕ್ಕಂಥವ್ರು, ಎಂಜೈಟಿಲಿರ್ತಕ್ಕಂಥವ್ರು ಇವುಗಳನ್ನ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕಮ್ಸ್ ವೃಶ್ಚಿಕ ದಂಡಾಸನ. ಎಕ್ಸಲೇಷನ್, ಇನ್ಹೇಲ್ ಮಾಡ್ತಾ ಎಡಗಾಲನ
ಮೇಲೆತ್ತಿ ಉಸಿರು ಬಿಡ್ತಾ ನಿಧಾನವಾಗಿ ನಿಮ್ಮ ಕಾಲನ್ನು ಸೈಡಾದ ತೆಗೆದುಕೊಂಬನ್ನಿ. ಉಸಿರು ತೆಗೆದುಕೊಳ್ತಾ ನೀವು ಎದೆ ಮೇಲೆತ್ತಿ ಉಸಿರು ಬಿಡ್ತಾ ಮತ್ತೆ ವಾಪಸ್ ಬನ್ನಿ. ಉಸಿರು ತೆಗೆದುಕೊಳ್ತಾ ಬಲಗಾಲ ಮೇಲೆತ್ತಿ ಉಸಿರು ಬಿಡ್ತಾ ನಿಧಾನ ಕೆಳಗಡೆ ಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಮತ್ತೆ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡಿ. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡಿ. ಹೀಗೆ ಇದಕ್ಕೆ ವೃಶ್ಚಿಕ ದಂಡ ಅಂತ ಕರೀತಾರೆ. ಪ್ರತಿಯೊಂದು ದಂಡವನ್ನು ಮಾಡಿದ ಮೇಲೆ ಸ್ವಲ್ಪ ಒಂದು 2 ನಿಮಿಷ ಹೀಗೆ ವಿಶ್ರಾಂತಿ ಮಾಡಬೇಕು. ಹೀಗೆ ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗ್ಬೇಕು. ಇದಾದಮೇಲೆ ಇದೇ ವೃಶ್ಚಿಕ ದಂಡದ ಇನ್ನೊಂದು ವೇರಿಯೇಷನ್ ಹೇಗೆ ಅಂದರೆ ಅಧೋಮುಖ ಎಡಗಾಲ ಮೇಲೆ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ಉಸಿರಾಟವನ್ನು ಗಮನಿಸಬೇಕು. ಹೀಗೆ ಒಂದೊಂದು ದಂಡ ಆದಮೇಲೆ ಕೂಡ ರಿಲ್ಯಾಕ್ಸೇಷನ್ ಮಾಡಬೇಕು. ಕಣ್ಣು ಮುಚ್ಕೊಂಡು ಮನಸ್ಸನ್ನು ಗಮನಿಸ್ತಾ ಹೋಗು. ಶ್ವಾಸವನ್ನು ಗಮನಿಸೋದು. ವಿಶ್ರಾಂತಿ. ಹೀಗೆ ಇವೆಲ್ಲವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಸಿಟ್ಟು ಕೋಪ ನಿಯಂತ್ರಣಕ್ಕೆ ಬರ್ತದೆ. ನಮ್ಮ ಕೆಲಸ ಇಷ್ಟೇ ಇಲ್ಲಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋದು. ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೇ ನಾವು ಈ ಶ್ರೀಗಂಗಾ ನಿಸರ್ಗ ಚಿಕಿತ್ಸಾ ಮತ್ತು ಆಯುರ್ವೇದ ರಿಸರ್ಚ್ ಸೆಂಟರ್ ಅಂತಕ್ಕಂಥದ್ದನ್ನು ತೆರೆದಿರೋದು. ಮೊದಲು ಜನರ ಮನಸ್ಸಲ್ಲಿರ್ತಕ್ಕಂಥ ಭಯ ಹೋಗಬೇಕು, ಜನರು ನೆಮ್ಮದಿಯಿಂದ ಬದುಕಬೇಕು. ಅದೇ ಈ ಬಸವ ಟಿವಿಯ ಉದ್ದೇಶ, ಅದೇ ನಮ್ಮ ಉದ್ದೇಶ ಕೂಡ. ಹಾಗಾಗಿನೇ ನಾವು ಈ ವಾಹಿನಿಯಲ್ಲಿ ಸಂತೋಷದಿಂದ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಭಯಮುಕ್ತರಾಗಬೇಕು ನೀವು. ಆ ಭಯಮುಕ್ತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವಿಲ್ಲಿ ಯೋಗ, ಧ್ಯಾನ, ಆಹಾರ ಪರಿಕ್ರಮದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಹೇಳಿಕೊಡ್ತಾ ಹೋಗ್ತೇವೆ. ಅದನ್ನು ನೀವು ಕಲಿತ್ರೆ ನಿಮ್ಗೆ ಯಾವುದೇ ಕಾಯಿಲೆ ಇರಲಿ ಅದು ಬೇರು ಸಮೇತವಾಗಿ ಗುಣವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು.
ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9920277973 ಅಥವಾ 7337618850. ಇಮೇಲ್ ವಿಳಾಸ ವೈದ್ಯಶ್ರೀcg@gmail.com. ವೆಬ್ಸೈಟ್ ವಿಳಾಸ www.srigangayoga.in.